ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಮತ್ತೆ ವ್ಯಾಘ್ರಗಳ ಅಟ್ಟಹಾಸ ಮುಂದುವರೆದಿದೆ. ಜಾನುವಾರುಗಳನ್ನ ಬಲಿ ಪಡಿತಾ ಇರೋ ಹುಲಿಗಳು ಹಾಡಹಗಲೇ ಕಾಣಿಸಿಕೊಳ್ತಾ ಇದೆ. ರೈತರು ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೊಡಗಿನ ಜನರನ್ನು ಕಾಡುತ್ತಿರುವ ವ್ಯಾಘ್ರಗಳು. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಹುಲಿಗಳ ಎಂಟ್ರಿ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನತೆ ಅದೇನು ಪಾಪ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಪ್ರತಿ ವರ್ಷ ಮಳೆಗಾಲ ಮುಗಿತಾ ಇದ್ದಂತೆ ತಾಲೂಕಿನಾದ್ಯಂತ ಹುಲಿಗಳ ಸಂಚಾರ ಶುರುವಾಗುತ್ತೆ. ಅದೇ ರೀತಿ ಇದೀಗ ಅಲ್ಲಲ್ಲಿ ಹುಲಿಗಳು ಪ್ರತ್ಯಕ್ಷವಾಗ್ತಾ ಇದ್ದು ಜಾನುವಾರುಗಳನ್ನು ಬಲಿ ಪಡಿತಾ ಇವೆ. ನಲ್ಲೂರು, ಬೆಳ್ಳೂರು, ಕಾನೂರು, ಹರಿಹರ ಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾಡಹಗಲೇ ಹುಲಿಗಳು ಗೋಚರವಾಗ್ತಿವೆ. 4 ದಿನಗಳ ಹಿಂದಷ್ಟೇ ನಲ್ಲೂರು ಗ್ರಾಮದಲ್ಲಿ ಮಾಲೀಕನ ಎದುರೇ ಹುಲಿಯೊಂದು ಜಾನುವಾರುಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದೆ. ಜಾನುವಾರುಗಳ ಮಾಲೀಕ ಕೂದಲೆಳೆಯ ಅಂತರದಿಂದ ಪಾರಾಗಿದ್ದಾರೆ. ಅರಣ್ಯ ಇಲಾಖೆಯಿಂದ ಹುಲಿ ಸೆರೆಗಾಗಿ ಬೋನ್ ಅಳವಡಿಸಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಹುಲಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಹುಲಿಗಳು ನಾಡಿಗೆ ಬರದಂತೆ ಸರ್ಕಾರ ಶಾಶ್ವತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಲಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಹುಲಿ ಸಂರಕ್ಷಣೆ ಅಂತ ಹೇಳಿ ಇವತ್ತು ಹುಲಿ ಬೀದಿ ನೋಡುವಂಗೆ ಆಗ್ಬಿಟ್ಟಿದೆ. ತೋಟದಲ್ಲಿ ಕೂಲಿ ಕಾರ್ಮಿಕರು ಹೋಗಿ ಕೆಲಸ ಮಾಡುವಾಗ ಮೊದಲು ನಿರ್ಭಯವಾಗಿ ಹೋಗ್ತಾ ಕೆಲಸ ಮಾಡ್ತಿದ್ವಿ. ಇವಾಗ ಏನಾಗಿದೆ ಅಂದ್ರೆ ಹುಲಿ ಇದೆಯಾ, ಪಟಾಕಿ ಹೊಡ್ಸ್ಕೊಂಡು ಕಾಫಿ ಕೆಲಸ ಮಾಡುವಾಗ ಎಲ್ಲಿ ಮಲಗಿರುತ್ತೋ ಗೊತ್ತಿರಲ್ಲ, ಬಂದು ಅಟ್ಯಾಕ್ ಮಾಡೋದು. ತುಂಬಾ ಕಾರ್ಮಿಕರಿಗೆ ಎಫೆಕ್ಟ್ ಆಗಿದೆ. ಈ ಕಾರ್ಮಿಕರಿಗೆ ಎಫೆಕ್ಟ್ ಆಗೋದ್ರಿಂದ ನಾವು ರೈತರಿಗೆ ಏನಾಗಿದೆ, ಕಾಫಿ ಪ್ಲಾಂಟೇಶನ್ ಅಲ್ಲಿ ರೈತರು ಇಲ್ಲದೆ ನಮ್ಗೇನು ವ್ಯವಸ್ಥೆ ಆಗಲ್ಲ. ಇಷ್ಟು ದಿನಗಳ ಕಾಲ ಕಾಡಾನೆಗಳ ಹಾವಳಿಯಾದ್ರೆ ಇದೀಗ ಹುಲಿಗಳ ಅಟ್ಟಹಾಸಕ್ಕೆ ರೈತರು ನಲುಗಿ ಹೋಗ್ತಿದ್ದಾರೆ. ಎಲ್ಲಿ ಯಾವಾಗ ಹುಲಿ ಬರುತ್ತೋ ಅಂತ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಜನ ಭಯಭೀತರಾಗಿದ್ದಾರೆ. ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರಗಡೆ ಕಳುಹಿಸುವುದಕ್ಕೂ ಕೂಡ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ರೈತರು ಸಜ್ಜಾಗಿದ್ದಾರೆ. ಇಲಾಖೆಯವರು ಪ್ರಾಣಿಗಳೊಟ್ಟಿಗೆ ಕೊಡಗು ಜಿಲ್ಲೆಯನ್ನ ದತ್ತು ತಗೊಂಡಿದ್ದಾರೆ ಅನ್ನತಕ್ಕಂಥದ್ದು ಇವತ್ತು ಸ್ಪಷ್ಟಪಡಿಸಬೇಕು. ಅವರು ಇನ್ನು 5 ದಿವಸದ ಗಡುವಿನೊಳಗೆ ಈ ಇಲಾಖೆಯವರು ಇದನ್ನು ಸರಿಪಡಿಸದಿದ್ರೆ ನಾವು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಣ್ತೇವೆ. ಒಟ್ನಲ್ಲಿ ಒಂದರ ಹಿಂದೆ ಮತ್ತೊಂದರಂತೆ ಜಾನುವಾರುಗಳನ್ನ ಸರಣಿಯಾಗಿ ಬಲಿಪಡಿತಿರುವಂತಹ ಹುಲಿಗಳು ಮನುಷ್ಯರ ಮೇಲೆ ಎರಗುವ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಮತ್ತೆ ವ್ಯಾಘ್ರಗಳ ಅಟ್ಟಹಾಸ ಮುಂದುವರೆದಿದೆ. ಜಾನುವಾರುಗಳನ್ನ ಬಲಿ ಪಡಿತಾ ಇರೋ ಹುಲಿಗಳು ಹಾಡಹಗಲೇ ಕಾಣಿಸಿಕೊಳ್ತಾ ಇದೆ. ರೈತರು ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೊಡಗಿನ ಜನರನ್ನು ಕಾಡುತ್ತಿರುವ ವ್ಯಾಘ್ರಗಳು. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಹುಲಿಗಳ ಎಂಟ್ರಿ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನತೆ ಅದೇನು ಪಾಪ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಪ್ರತಿ ವರ್ಷ ಮಳೆಗಾಲ ಮುಗಿತಾ ಇದ್ದಂತೆ ತಾಲೂಕಿನಾದ್ಯಂತ ಹುಲಿಗಳ ಸಂಚಾರ ಶುರುವಾಗುತ್ತೆ. ಅದೇ ರೀತಿ ಇದೀಗ ಅಲ್ಲಲ್ಲಿ ಹುಲಿಗಳು ಪ್ರತ್ಯಕ್ಷವಾಗ್ತಾ ಇದ್ದು ಜಾನುವಾರುಗಳನ್ನು ಬಲಿ ಪಡಿತಾ ಇವೆ. ನಲ್ಲೂರು, ಬೆಳ್ಳೂರು, ಕಾನೂರು, ಹರಿಹರ ಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾಡಹಗಲೇ ಹುಲಿಗಳು ಗೋಚರವಾಗ್ತಿವೆ. 4 ದಿನಗಳ ಹಿಂದಷ್ಟೇ ನಲ್ಲೂರು ಗ್ರಾಮದಲ್ಲಿ ಮಾಲೀಕನ ಎದುರೇ ಹುಲಿಯೊಂದು ಜಾನುವಾರುಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದೆ. ಜಾನುವಾರುಗಳ ಮಾಲೀಕ ಕೂದಲೆಳೆಯ ಅಂತರದಿಂದ ಪಾರಾಗಿದ್ದಾರೆ. ಅರಣ್ಯ ಇಲಾಖೆಯಿಂದ ಹುಲಿ ಸೆರೆಗಾಗಿ ಬೋನ್ ಅಳವಡಿಸಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಹುಲಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಹುಲಿಗಳು ನಾಡಿಗೆ ಬರದಂತೆ ಸರ್ಕಾರ ಶಾಶ್ವತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಲಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಹುಲಿ ಸಂರಕ್ಷಣೆ ಅಂತ ಹೇಳಿ ಇವತ್ತು ಹುಲಿ ಬೀದಿ ನೋಡುವಂಗೆ ಆಗ್ಬಿಟ್ಟಿದೆ. ತೋಟದಲ್ಲಿ ಕೂಲಿ ಕಾರ್ಮಿಕರು ಹೋಗಿ ಕೆಲಸ ಮಾಡುವಾಗ ಮೊದಲು ನಿರ್ಭಯವಾಗಿ ಹೋಗ್ತಾ ಕೆಲಸ ಮಾಡ್ತಿದ್ವಿ. ಇವಾಗ ಏನಾಗಿದೆ ಅಂದ್ರೆ ಹುಲಿ ಇದೆಯಾ, ಪಟಾಕಿ ಹೊಡ್ಸ್ಕೊಂಡು ಕಾಫಿ ಕೆಲಸ ಮಾಡುವಾಗ ಎಲ್ಲಿ ಮಲಗಿರುತ್ತೋ ಗೊತ್ತಿರಲ್ಲ, ಬಂದು ಅಟ್ಯಾಕ್ ಮಾಡೋದು. ತುಂಬಾ ಕಾರ್ಮಿಕರಿಗೆ ಎಫೆಕ್ಟ್ ಆಗಿದೆ. ಈ ಕಾರ್ಮಿಕರಿಗೆ ಎಫೆಕ್ಟ್ ಆಗೋದ್ರಿಂದ ನಾವು ರೈತರಿಗೆ ಏನಾಗಿದೆ, ಕಾಫಿ ಪ್ಲಾಂಟೇಶನ್ ಅಲ್ಲಿ ರೈತರು ಇಲ್ಲದೆ ನಮ್ಗೇನು ವ್ಯವಸ್ಥೆ ಆಗಲ್ಲ. ಇಷ್ಟು ದಿನಗಳ ಕಾಲ ಕಾಡಾನೆಗಳ ಹಾವಳಿಯಾದ್ರೆ ಇದೀಗ ಹುಲಿಗಳ ಅಟ್ಟಹಾಸಕ್ಕೆ ರೈತರು ನಲುಗಿ ಹೋಗ್ತಿದ್ದಾರೆ. ಎಲ್ಲಿ ಯಾವಾಗ ಹುಲಿ ಬರುತ್ತೋ ಅಂತ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಜನ ಭಯಭೀತರಾಗಿದ್ದಾರೆ. ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರಗಡೆ ಕಳುಹಿಸುವುದಕ್ಕೂ ಕೂಡ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ರೈತರು ಸಜ್ಜಾಗಿದ್ದಾರೆ. ಇಲಾಖೆಯವರು
ಪ್ರಾಣಿಗಳೊಟ್ಟಿಗೆ ಕೊಡಗು ಜಿಲ್ಲೆಯನ್ನ ದತ್ತು ತಗೊಂಡಿದ್ದಾರೆ ಅನ್ನತಕ್ಕಂಥದ್ದು ಇವತ್ತು ಸ್ಪಷ್ಟಪಡಿಸಬೇಕು. ಅವರು ಇನ್ನು 5 ದಿವಸದ ಗಡುವಿನೊಳಗೆ ಈ ಇಲಾಖೆಯವರಿಗೆ ಸರಿಪಡಿಸದಿದ್ರೆ ನಾವು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಣ್ತೇವೆ. ಒಟ್ನಲ್ಲಿ ಒಂದರ ಹಿಂದೆ ಮತ್ತೊಂದರಂತೆ ಜಾನುವಾರುಗಳನ್ನ ಸರಣಿಯಾಗಿ ಬಲಿಪಡಿಸಿರುವಂತಹ ಹುಲಿಗಳು ಮನುಷ್ಯರ ಮೇಲೆ ಎರಗುವ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಮತ್ತೆ ವ್ಯಾಘ್ರಗಳ ಅಟ್ಟಹಾಸ ಮುಂದುವರೆದಿದೆ. ಜಾನುವಾರುಗಳನ್ನ ಬಲಿ ಪಡಿತಾ ಇರೋ ಹುಲಿಗಳು ಹಾಡಹಗಲೇ ಕಾಣಿಸಿಕೊಳ್ತಾ ಇದೆ. ರೈತರು ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಕೊಡಗಿನ ಜನರನ್ನು ಕಾಡುತ್ತಿರುವ ವ್ಯಾಘ್ರಗಳು. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಹುಲಿಗಳ ಎಂಟ್ರಿ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಜನತೆ ಅದೇನು ಪಾಪ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಪ್ರತಿ ವರ್ಷ ಮಳೆಗಾಲ ಮುಗಿತಾ ಇದ್ದಂತೆ ತಾಲೂಕಿನಾದ್ಯಂತ ಹುಲಿಗಳ ಸಂಚಾರ ಶುರುವಾಗುತ್ತೆ. ಅದೇ ರೀತಿ ಇದೀಗ ಅಲ್ಲಲ್ಲಿ ಹುಲಿಗಳು ಪ್ರತ್ಯಕ್ಷವಾಗ್ತಾ ಇದ್ದು ಜಾನುವಾರುಗಳನ್ನು ಬಲಿಪಡಿತಾ ಇವೆ. ನಲ್ಲೂರು, ಬೆಳ್ಳೂರು, ಕಾನೂರು, ಹರಿಹರ ಗ್ರಾಮ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾಡಹಗಲೇ ಹುಲಿಗಳು ಗೋಚರವಾಗ್ತಿವೆ. 4 ದಿನಗಳ ಹಿಂದಷ್ಟೇ ನಲ್ಲೂರು ಗ್ರಾಮದಲ್ಲಿ ಮಾಲೀಕನ ಎದುರೇ ಹುಲಿಯೊಂದು ಜಾನುವಾರುಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದೆ. ಜಾನುವಾರುಗಳ ಮಾಲೀಕ ಕೂದಲೆಳೆಯ ಅಂತರದಿಂದ ಪಾರಾಗಿದ್ದಾರೆ. ಅರಣ್ಯ ಇಲಾಖೆಯಿಂದ ಹುಲಿ ಸೆರೆಗಾಗಿ ಬೋನ್ ಅಳವಡಿಸಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಹುಲಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಹುಲಿಗಳು ನಾಡಿಗೆ ಬರದಂತೆ ಸರ್ಕಾರ ಶಾಶ್ವತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಲಾಗ್ತಾ ಇದೆ. ಅರಣ್ಯ ಇಲಾಖೆಯವರು ಹುಲಿ ಸಂರಕ್ಷಣೆ ಅಂತ ಹೇಳಿ ಇವತ್ತು ಹುಲಿ ಬೀದಿ ನೋಡೋಂಗೆ ಆಗ್ಬಿಟ್ಟಿದೆ. ತೋಟದಲ್ಲಿ ಕೂಲಿ ಕಾರ್ಮಿಕರು ಹೋಗಿ ಕೆಲಸ ಮಾಡುವಾಗ ಮೊದಲು ನಿರ್ಭಯವಾಗಿ ಹೋಗ್ತಾ ಕೆಲಸ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಹುಲಿ ಇದೆಯಾ, ಪಟಾಕಿ ಹೊಡ್ಸ್ಕೊಂಡು ಕಾಫಿ ಕೆಲಸ ಮಾಡುವಾಗ ಎಲ್ಲಿ ಮಲಗಿರುತ್ತೋ ಗೊತ್ತಿರಲ್ಲ, ಬಂದು ಅಟ್ಯಾಕ್ ಮಾಡೋದು. ತುಂಬಾ ಕಾರ್ಮಿಕರಿಗೆ ಎಫೆಕ್ಟ್ ಆಗಿದೆ. ಈ ಕಾರ್ಮಿಕರಿಗೆ ಎಫೆಕ್ಟ್ ಆಗೋದ್ರಿಂದ ನಾವು ರೈತರಿಗೆ ಏನಾಗಿದೆ, ಕಾಫಿ ಪ್ಲಾಂಟೇಶನ್ ಅಲ್ಲಿ ರೈತರು ಇಲ್ಲದೆ ನಮ್ಗೇನು ವ್ಯವಸ್ಥೆ ಆಗಲ್ಲ. ಇಷ್ಟು ದಿನಗಳ ಕಾಲ ಕಾಡಾನೆಗಳ ಹಾವಳಿಯಾದ್ರೆ ಇದೀಗ ಹುಲಿಗಳ ಅಟ್ಟಹಾಸಕ್ಕೆ ರೈತರು ನಲುಗಿ ಹೋಗ್ತಿದ್ದಾರೆ. ಎಲ್ಲಿ ಯಾವಾಗ ಹುಲಿ ಬರುತ್ತೋ ಅಂತ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಜನ ಭಯಭೀತರಾಗಿದ್ದಾರೆ. ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರಗಡೆ ಕಳುಹಿಸುವುದಕ್ಕೂ ಕೂಡ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಆದ್ದರಿಂದ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ರೈತರು ಸಜ್ಜಾಗಿದ್ದಾರೆ. ಜನ ಇವತ್ತು ಇರ್ಬೇಕಾ ಅಲ್ಲ, ಇಲಾಖೆಯವರು ಪ್ರಾಣಿಗಳೊಟ್ಟಿಗೆ ಕೊಡಗು ಜಿಲ್ಲೆಯನ್ನ ದತ್ತು ತಗೊಂಡಿದ್ದಾರೆ ಅನ್ನತಕ್ಕಂಥದ್ದು ಇವತ್ತು ಸ್ಪಷ್ಟಪಡಿಸಬೇಕು. ಅವರು ಇನ್ನು 5 ದಿವಸದ ಗಡುವಿನೊಳಗೆ ಈ ಇಲಾಖೆಯವರಿಗೆ ಸರಿಪಡಿಸದಿದ್ರೆ ನಾವು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಣ್ತೇವೆ. ಒಟ್ನಲ್ಲಿ ಒಂದರ ಹಿಂದೆ ಮತ್ತೊಂದರಂತೆ ಜಾನುವಾರುಗಳನ್ನ ಸರಣಿಯಾಗಿ ಬಲಿಪಡಿಸಿರುವಂತಹ ಹುಲಿಗಳು ಮನುಷ್ಯರ ಮೇಲೆ ಎರಗುವ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.